ಪ್ರೀತಿಯ ವೀಕ್ಷಕರೇ, ಈ ವಿಡಿಯೋವನ್ನ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಕರ್ನಾಟಕ ಜನತೆ ಮೂಲೆ ಮೂಲೆಗೂ ತಲುಪಬೇಕು. ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗೂ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ಇದು ಒಂದು ಮಗುವಿನ ಜೀವನ್ ಮರಣ ಹೋರಾಟದ ಕಥೆ. ನಮಸ್ಕಾರ, ನಾನು ನವೀನ್ ಅಂತ ಮಾತಾಡ್ತಾ ಇರೋದು, ಮಗುವಿನ ತಂದೆ. MNG ಫೌಂಡೇಶನ್ ಮಗು ಉಳಿಸ್ಕೊಡೋದಕ್ಕೆ ಕೈ ಜೋಡಿಸಿದೆ. ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಮಗುನ ಉಳಿಸ್ಕೊಡಿ ಅಂತೇಳಿ ಈ ಮುಖದ ಕೇಳ್ತೀನಿ. ಧನ್ಯವಾದ. ಈ ಮುದ್ದಾದ ಮಗುವಿನ ಹೆಸರು ಡ್ಯಾನಿಸ್. ಮಗು ಜನಿಸಿದ್ದು 1 ವರ್ಷ 6 ತಿಂಗಳ ಹಿಂದೆ. ನವೀನ್ ಮತ್ತು ಜ್ಯೋತಿ ದಂಪತಿಗಳ ಮುದ್ದಾದ ಮಗು. ಈ ಸಮಯದಲ್ಲಿ ಅಂಬಗಾಲಿನಲ್ಲೋ ಅಥವಾ ನಡೆಯುವಂತಹ ಮಗು. ಲವಲವಿಕೆಯಿಂದ ಇರಬೇಕಿದ್ದ ಈ ಮಗು ಒಂದು ಕಾಯಿಲೆಗೆ ತುತ್ತಾಗಿದೆ. ವಿಶ್ವದಲ್ಲಿ ಅತಿ ಅಪರೂಪವಾದ ಒಂದು ಕಾಯಿಲೆ SMA, ಅಂದರೆ ಬೆನ್ನು ಮೂಳೆಗೆ ಸಂಬಂಧಿಸಿದಂತಹ ಒಂದು ಕಾಯಿಲೆಯಲ್ಲಿ ಬಳಲುತ್ತಿದೆ. ಇದರ ಒಂದು ಚಿಕಿತ್ಸೆಗಾಗಿ ಒಂದು ಚುಚ್ಚುಮದ್ದನ್ನ ನೀಡಬೇಕು ಅಂತ ಡಾಕ್ಟರ್ ಸಲಹೆಯನ್ನ ನೀಡಿದ್ದಾರೆ. ಕಳೆದ 6 ತಿಂಗಳಿಂದ ಈ ತಾಯಿ ಮತ್ತು ತಂದೆ ಪರದಾಡುತ್ತಿದ್ದಾರೆ. ಈ ಚುಚ್ಚುಮದ್ದು ಅಮೆರಿಕದಲ್ಲಿ ಮಾತ್ರ ಸಿಗುವುದೆಂದು ಡಾಕ್ಟರ್ ಸಲಹೆಯನ್ನ ನೀಡಿದ್ದಾರೆ. ಇದಕ್ಕೆ ಖರ್ಚಿತಗೊಳ್ಳುವ ಮೊತ್ತ 16 ಕೋಟಿ ರೂಪಾಯಿ. ಇದನ್ನು ಹೊಂದಿಸಲು ಇವರು ಸಾಕಷ್ಟು ಪರದಾಡುತ್ತಿದ್ದಾರೆ. ದಯವಿಟ್ಟು ದಾನಿಗಳೇ, ನಿಮ್ಮ ಕೈಲಾಗುವಂತಹ ಸಹಾಯವನ್ನ ಮಾಡಿ ಅಂತ ಕೇಳ್ಕೊತಾ ಇದ್ದೇವೆ. ಇತ್ತೀಚೆಗಷ್ಟೇ ಒಂದು ಕೇರಳದ ಜನಸಂಖ್ಯೆ ನಾವು ನೋಡ್ಬೇಕಂದ್ರೆ 3 ಕೋಟಿ ಜನ ಇರುವುದು. ಆದರೆ ಅಲ್ಲಿ ಮೊನ್ನೆ ಕೆಲವೇ ದಿನಗಳಲ್ಲಿ 17 ಕೋಟಿಯನ್ನ ಸಂಗ್ರಹವನ್ನ ಮಾಡಿದ್ದಾರೆ ಒಂದು ಮಗುವಿನ ಚಿಕಿತ್ಸೆಗೋಸ್ಕರ. ನಾವು ಇಲ್ಲಿ ಕರ್ನಾಟಕದಲ್ಲಿ 6 ಕೋಟಿ ಜನ ವಾಸವಾಗಿದ್ದೇವೆ. ನಾವು 3 ಕೋಟಿ ಜನವನ್ನ ಲೆಕ್ಕ ಹಾಕೋಣ. 5 ರೂಪಾಯಿ ತರ ನಾವು ಪೇ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಒಮ್ಮೆ ಲೆಕ್ಕ ಹಾಕಿ. ಮನಸ್ಸಿದ್ದರೆ ಮಾರ್ಗ. ದಯವಿಟ್ಟು ಎಲ್ಲಾ ದಾನಿಗಳ ಹತ್ರ ಒಂದು ವಿನಂತಿ, ನೀವು ಈ ವಿಡಿಯೋವನ್ನ ನೋಡಿ ನಿಮ್ಮ ಕೈಯಲ್ಲಾಗುವಂತಹ ಸಹಾಯವನ್ನ ಮಾಡಿ. ಅದೇ ರೀತಿ ವಿಡಿಯೋ ನೋಡುವ ಪ್ರತಿಯೊಬ್ಬರು ಕೂಡ ಎಲ್ಲರಿಗೂ ಶೇರ್ ಮಾಡಿ. ನೀವು ಕೂಡ ಕನಿಷ್ಠ ಪಕ್ಷ ಒಂದು 5 ರೂಪಾಯಿ ಆದರೂ ಈ ಗೂಗಲ್ ಪೇ ಅಥವಾ ಫೋನ್ ಪೇಗೆ ನಿಮ್ಮ ಗೂಗಲ್ ಪೇಯಿಂದ ರವಾನೆ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ವಿಡಿಯೋವನ್ನೆಲ್ಲ ನೀವೆಲ್ಲ ನೋಡಿದೀರಾ. ಇಂಥ ಒಂದು ಚಿಂತಾಜನಕ ಸ್ಥಿತಿ ಯಾರಿಗೂ ಬರದೇ ಇರಲಿ ಎಂದು ನಾವೆಲ್ಲ ಬೇಡೋಣ. ಈ ಮಗುವಿಗೆ ಚಿಕಿತ್ಸೆಗಾಗಿ ಬಂದಂತಹ ಮೊತ್ತ 7,31,00,000 ರೂಪಾಯಿ. ಆದರೆ ಈ ಮಗುವಿನ ಚಿಕಿತ್ಸೆಗೆ ಬೇಕಾಗಿದೆ 16 ಕೋಟಿ. ನಾವೆಲ್ಲರೂ ಇವತ್ತು ಕರ್ನಾಟಕ ಜನತೆ ಒಂದಾಗಬೇಕು. ಇದುವರೆಗೆ ಎಲ್ಲ ಏನು ಚಲನಚಿತ್ರ ರಂಗದವರು, ಅದೇ ರೀತಿ ಸಂಘ ಸಂಸ್ಥೆಗಳು, ಅದೇ ರೀತಿ ನ್ಯೂಸ್ ಚಾನೆಲ್ ಅವರು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಅದರಿಂದಾಗಿ ಕಲೆಕ್ಷನ್ ಆದಂತಹ ಮೊತ್ತ 7,31,00,000 ರೂಪಾಯಿ ಇಲ್ಲಿ ಸಂಗ್ರಹವಾಗಿದೆ. ಇನ್ನೂ ಕೂಡ ಜಾಸ್ತಿ ಸಮಯ ಇಲ್ಲ, ಬರೀ ಒಂದು 3 ತಿಂಗಳು ಮಾತ್ರ ಬಾಕಿ ಉಳಿದಿದೆ. ಈ ಮಗುವಿನ ಒಂದು ಚಿಕಿತ್ಸೆಗಾಗಿ ನಾವೆಲ್ಲ ಒಂದಾಗಬೇಕು. ಯಾಕೆ ನಮ್ಗೆ ಸಾಧ್ಯ ಇಲ್ಲ? ಕರ್ನಾಟಕ ಜನತೆಗೆ ಯಾಕೆ ಸಾಧ್ಯ ಇಲ್ಲ ಅಂತ ನಾವು ನಮ್ಗೆ ನಾವೇ ಒಂದು ಪ್ರಶ್ನೆ ಮಾಡಬೇಕು. ಪ್ರತಿಯೊಬ್ಬರು ಒಂದು 5 ರೂಪಾಯಿ ವಿಡಿಯೋ ನೋಡಿದವರು 5 ರೂಪಾಯಿನ ಪೇ ಮಾಡಿದ್ರೆ ಖಂಡಿತವಾಗ್ಲೂ ಟಾರ್ಗೆಟ್ ಅಮೌಂಟ್ ರೀಚ್ ಆಗುತ್ತೆ. ಇತ್ತೀಚೆಗಷ್ಟೇ ನೀವು ಕೇರಳದಿಂದ ಬಂದಂತಹ ಒಂದು ಮಗುವಿನ ವಿಡಿಯೋ ನೀವೆಲ್ಲ ನೋಡಿದ್ದೀರಾ. ಕೆಲವೇ ದಿನಗಳಲ್ಲಿ 16 ಕೋಟಿ ಸಂಗ್ರಹ ಆಗಿದೆ. ನಮ್ಗೆ ಯಾಕೆ ಸಾಧ್ಯ ಇಲ್ಲ? ಒಂದು 6 ತಿಂಗಳಿಂದ ಕಷ್ಟಪಡ್ತಾ ಇದ್ದಾರೆ. ಅವರ ಒಂದೊಂದು ವಿಡಿಯೋ ನೋಡುವಾಗಲೂ ಒಂದೊಂದು ಅವರ ಕಥೆಯನ್ನ ಹೇಳುತ್ತೆ, ಒಂದೊಂದು ರೋದನೆಯನ್ನ ಹೇಳುತ್ತೆ. ಆ ವಿಡಿಯೋ ನೋಡಿದಾಗ ಯಾರಿಗೂ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಅಷ್ಟೊಂದು ನೋವಿನ ಕಥೆಯನ್ನು ಅವರು ಹೇಳ್ತಾರೆ. ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. ಆ ಮಗು ಕೃತಕವಾಗಿ ಏನು ತಿನ್ನುವಂಥದ್ದು, ಕೃತಕವಾಗಿ ಅವರಿಗೆ ಫುಡ್, ಆ ಮಗುವಿಗೆ ಫುಡ್ ಅನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲವೂ ಕೂಡ ಆ ತಿಂಗಳ ಒಂದು ಆ ಏಜಿನ ಮಗು ಯಾವ ರೀತಿ ಇರಬೇಕು ಆ ರೀತಿಯಾಗಿ ಆ ಮಗು ಇಲ್ಲ. ತುಂಬಾ ಕಷ್ಟಪಡ್ತಾ ಇದ್ದಾರೆ. ಆ ಕುಟುಂಬ, ನವೀನ್ ಮತ್ತು ಜ್ಯೋತಿ, ಆ ಕುಟುಂಬ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಎಲ್ಲರಿಗೂ ಫೋನ್ ಮಾಡಿ ನೀವೇನಾದ್ರೂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ಕೇಳುವಾಗ ತುಂಬಾನೇ ಬೇಜಾರಾಗುತ್ತೆ. ತನ್ನ ಮಗುವನ್ನ ಉಳಿಸೋಕ್ಕೋಸ್ಕರ ಅವರು ಪಡುವಂತಹ ಕಷ್ಟ ಅಷ್ಟಿಷ್ಟಲ್ಲ. ದಯವಿಟ್ಟು ದಾನಿಗಳೇ, ನೀವು MNG ಫೌಂಡೇಶನ್ ಜೊತೆ ಕೈ ಜೋಡಿಸಿ. ಅದರ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ಅಂತ ಕೇಳ್ಕೊತಾ ಇದ್ದೇನೆ. ನೀವು ಈ ವಿಡಿಯೋ ನೋಡಿದವರು ಬರೀ ಜಾಸ್ತಿ ಏನು ಹಾಕಬೇಕಾಗಿಲ್ಲ, 5 ರೂಪಾಯಿ ಆದ್ರೂ ಮಿನಿಮಮ್ ನಿಮ್ಮ ಗೂಗಲ್ ಪೇ ಅಥವಾ ಫೋನ್ ಪೇ ಇಂದ ಅವರಿಗೆ ಅವರ ಗೂಗಲ್ ಪೇ ನಂಬರ್ಗೆ ದಯವಿಟ್ಟು ಹಾಕಿ ಅಂತ ಕೇಳ್ಕೊತಾ ಇದ್ದೇನೆ. MNG ಫೌಂಡೇಶನ್, ಇದು ನಿಮ್ಮ ಚಾರಿಟಿ, ನಿಮ್ಮ ಹಕ್ಕು. ನಮಸ್ಕಾರ. ನನಗೆ 1 ವರ್ಷದ ಗಂಡು ಮಗು ಇದೆ. ನನ್ನ ಮಗುಗೆ ಒಂದು ಜೆನೆಟಿಕ್ ಪ್ರಾಬ್ಲಮ್ ಆಗಿದೆ. ಈ ಕಾಯಿಲೆಯಿಂದ ವಾಸಿ ಮಾಡೋದಕ್ಕೆ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಟ್ರೀಟ್ಮೆಂಟ್ ಇಲ್ಲ. ಅದು ಹೊರದೇಶದಲ್ಲಿದೆ. ನಾವು ಅಲ್ಲಿಂದ ತರಿಸೋದಕ್ಕೆ ನಮಗೆ 16 ಕೋಟಿ ಹಣ ಬೇಕಾಗಿದೆ. ಈಗ ಆಲ್ರೆಡಿ ನಮ್ಗೆ ಅಲ್ಲೇನೆ 7,20,00,000 ದುಡ್ಡು ಕಲೆಕ್ಟ್ ಆಗಿದೆ. ದಯವಿಟ್ಟು ಇನ್ನು ಮಿಕ್ಕಿದ ಅಮೌಂಟ್ ನಮ್ಗೆ ಕಲೆಕ್ಟ್ ಆಗಬೇಕು. ಅದು ಇನ್ನು 3 ತಿಂಗಳು ನನ್ನ ಮಗು ಟೈಮ್ ಇರೋದು. ಅಷ್ಟೊಳಗಡೆ ನಾವು ಮೆಡಿಷನ್ ತರಿಸಿ ಹಾಕಿದ್ರೆ ಮಾತ್ರ ನಮ್ಮ ಮಗು ನಮಗೆ ಉಳ್ಕೊಳುತ್ತೆ, ಇಲ್ಲಾಂದರೆ ಉಳ್ಕೊಳೋದಿಲ್ಲ. ದಯವಿಟ್ಟು ನಾನು ಎಲ್ಲರ ಹತ್ರ ನಾನು ಕಳಕಳಿಯಾಗಿ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನಮ್ಮ ಮಗುನ ನಮಗೆ ಉಳಿಸ್ಕೊಂಡು ಕೊಡಿ ಪ್ಲೀಸ್. ಹೆಲ್ಪ್ ಮಾಡಿ. ನನ್ನ ತಮ್ಮ ಹುಷಾರಿಲ್ಲ, ನನ್ನ ತಮ್ಮ ಜೊತೆ ಆಟ ಆಡಬೇಕು.